ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಾನು ಬಂಡೆಪ್ಪ ಅವ್ರನ್ನ ಮಾತಾಡ್ತಾ ಇದ್ದೀನಿ. ಬಂಡೆಪ್ಪ ಕಾಶಂಪುರ ಅವರು, ಇವತ್ತು ರಾಜ್ಯದಲ್ಲಿ ಹೊಸ ರಾಜಕೀಯ ನಾಟಕ ಶುರು ಆಗಿದೆ ಅಂತ ಅನ್ಸಲ್ವಾ ಅಂತ? ನೀವು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ರಿ? ಯಡಿಯೂರಪ್ಪನವ್ರು ಏನು ಹೇಳಿದ್ರು? ಅಪ್ಪ ಮಕ್ಕಳನ್ನ ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ, ಅವ್ರನ್ನ ವಿಧಾನಸೌಧ ಹತ್ಸಕ್ ಬಿಡಲ್ಲ. ಕುಮಾರಸ್ವಾಮಿ ಹೇಳಿದ್ರು 8ನೇ ಅದ್ಭುತ, ಒಂದು ವೇಳೆ ಅವ್ರ ಜೊತೆಗೆ ಹೋದ್ರೆ. ಇವತ್ತು ಕುಮಾರಸ್ವಾಮಿ ಹೇಳ್ತಾರೆ ಮೈಸೂರು ಕ್ಷೇತ್ರದಲ್ಲಿ ನಾವು KJPಗೆ ಬೆಂಬಲ ಕೊಡ್ತೀವಿ, JDS ವಿಧಾನ ಪರಿಷತ್ ಚುನಾವಣೆ. ಮತ್ತೊಂದು ಕಡೆ ಹೇಳ್ತಾರೆ ರಾಜಕೀಯವಾಗಿ ನಾವು ಏನಾದರೂ ಆಗ್ಬೋದು, ಮುಂದಿನ ದಿನಗಳು ಕಾಯ್ತಾ ಇರಿ, ನೋಡ್ತಾ ಇರಿ ಅಂತ ಹೇಳ್ತಾರೆ. ಅಂದ್ರೆ ಏನಿದೆ ಅರ್ಥ ಅಂತ? ಈಗ ಹೋಗಾರವ್ರೆ, ಈಗ ಏನಾಗಿದೆ, ಈಗ ರಾಜ್ಯದಲ್ಲಿ ಈಗ 2 ಲೋಕಸಭೆ ಚುನಾವಣೆ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೀವಿ. ಉಳಿತು ಹೂವಾಪೂವಾಗಳು ಇವತ್ತು ನೀವು ನೋಡಿದ್ರೆ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ, ಯಡಿಯೂರಪ್ಪರು ಕುಮಾರಸ್ವಾಮಿ ಅವರು ಒಂದೇ ವೇದಿಕೆ ಮೇಲೆ ಶೇರ್ ಮಾಡಿದಾರ ಅಂತೇಳಿ. ನೋಡಿ, ನೀವು 6 ವರ್ಷದಿಂದ ಇವರು ಒಂದಾಗಿ ಒಂದು ವೇದಿಕೆ ಮೇಲೆ ಬಂದಿಲ್ಲ ಅಂತ ಹೇಳ್ತೀರಿ. ಯಡಿಯೂರಪ್ಪ ಅವರು ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ತೀವ್ರ ಹೋರಾಟ ಮಾಡುವಾಗ ಅವರು ಮುಖ್ಯಮಂತ್ರಿ ಇದ್ರು. ಯಲಂಕದಲ್ಲಿ ಇವರು ಮುಗುಳ್ಕೋಡು ಶ್ರೀಗಳು ಪ್ರೋಗ್ರಾಮ್ನಲ್ಲಿ ನಾನೇ ಕರ್ಕೊಂಡು ಹೋದೆ ಕುಮಾರಸ್ವಾಮಿ ಅವರಿಗೆ. ಅದೇ ಜಿಡಿಗೆ ಮಠದ ಹೇಳ್ತಾರೆ, ಕೇಳಿ ಅವತ್ತು ನಾನು ಕರ್ಕೊಂಡು ಹೋದೆ. ಜಿಡ್ಗಾ ಮಟ್ಟಕ್ಕೆ ನಾನೇ ಕರ್ಕೊಂಡು ಹೋದಾಗ ಅಂತ ಒಂದು ಹೋರಾಟ ಮಾಡುವಾಗ ಡೈಲಿ ಇಬ್ರು ವಿರುದ್ಧವಾಗಿ ಬರುವಾಗ ಒಂದೇ ವೇದಿಕೆ ಮೇಲೆ ಹಂಚ್ಕೊಂಡ್ರು, ಒಂದೇ ಆಶೀರ್ವಾದ ತಗೊಂಡ್ರು. ಇವತ್ತು ನಮ್ಮ ಸಾರಾ ಮಹೇಶ್ MLA ಇದಾರ, ಅವ್ರದ್ದೊಂದು ಕಲ್ಯಾಣ ಮಂಟಪ ಉದ್ಘಾಟನೆ ಇತ್ತು. ಹಾಗಾಗಿ ಆಕಸ್ಮಿಕವಾಗಿ ಇಬ್ರು ಸೇರಿದಾರ ವಿನ ಇದು ಯಾವುದೇ ಒಂದು ಪ್ರಿಯ ಅಲ್ಲ. ಆಕಸ್ಮಿಕ ಪ್ರಶ್ನೆ ಅಲ್ಲ ಅಲ್ಲ ಬಂಡೆಪ್ಪ, ಆಕಸ್ಮಿಕ ಅಲ್ಲ. ಅವ್ರು ಹೇಳಿರೋ ಮಾತುಗಳು ಮುಂದಿನ ದಿನಗಳಲ್ಲಿ ನೋಡ್ತಾ ಇರಿ, ಕಾಂಗ್ರೆಸ್ ವಿರುದ್ಧ ನಾವು ಏನೇನು ಮಾಡ್ತೀವಿ. ಆದ್ರೆ ಕುಮಾರಸ್ವಾಮಿ ಅವರು ಹೇಳಿದರೆ KJP ಅಭ್ಯರ್ಥಿನ ಬೆಂಬಲ ಕೊಡ್ತೀವಿ ಪಕ್ಷ ಅನ್ನುವಂತ. ನೋಡಿ ಈಗ ಹೋಗಾರವ್ರೆ ಯಾವ್ಯಾವ ಸಮಯದಲ್ಲಿ ಯಾರ್ಯಾರು ಏನೇನ್ ಮಾತಾಡಿದಾರ ಅಂಬೋದು ರೆಕಾರ್ಡ್ ಹಾಕಿ. ಲಾಸ್ಟ್ ಟೈಮ್ ಬಿಜೆಪಿ ಸರ್ಕಾರ ಮಾಡುವಾಗ 2 ನಮ್ಮ JDS MLCಗಳಿಗೆ ರಾಜೀನಾಮೆ ಕೊಡಿದ್ರು. ಯಾಕಂದ್ರೆ ಕಾಂಗ್ರೆಸ್ ಒಳ ಒಪ್ಪಂದ ಮಾಡ್ಕೊಂಡು ವಿರೋಧ ಪಕ್ಷ ನಾಯಕ ನಮಗ್ ಸಿಗ್ತದ ಅಂತೇಳಿ ಅಸೆಂಬ್ಲಿ ವಿಧಾನ ಪರಿಷತ್ ನಲ್ಲಿ ಅವ್ರಿಬ್ರು ಒಳ ಒಪ್ಪಂದ ಮಾಡ್ಕೊಂಡ್ರು. ಅವತ್ತೇನಾಯ್ತು? ಹಾಗಾಗಿ ಇವತ್ತೇನಾಗಿದೆ, ಹಸನಬ್ಬರು ಹೇಳಿದ್ರು ಅಪ್ಪ ಮಕ್ಕಳು ಪಕ್ಷ ಅಂತ. ಇಲ್ಲ ಬಹಿರಂಗಿಲ್ಲ. ಹಸನಬ್ಬರು ಹೇಳಿದ್ರು, ಅವ್ರು ಹಿರಿಯರು, ಅವ್ರು ಹೇಳಿದ್ರು ಅಪ್ಪ ಮಕ್ಕಳು ಏನ್ರಿ ಅವ್ರು ಮಾತಾಡ್ಬೇಕ, ಅಪ್ಪ ಮಕ್ಕಳದು ಇಡೀ ದೇಶನೇ ಅಪ್ಪ ಮಕ್ಕಳು ಪೂರ ಕುಟುಂಬ ರಾಜಕಾರಣಿ ಮಾಡೋದು ಕಾಂಗ್ರೆಸ್. ಈಗ ಇನ್ನೊಂದು ಹೇಳ್ತೀನಿ, ಇವತ್ತು 40 ಶಾಸಕರಿದ್ದಾರೆ ನಂಬಲ್ಲಿ. ಅದರಲ್ಲಿ ಇಬ್ರು ರೇವಣ್ಣವರು ಕುಮಾರಣ್ಣವರು ಶಾಸಕರಿದ್ದ, ಬಾಕಿ 32 ಎಲ್ಲ ಬೇರೆ ಇರೋದು. ಬಹಳ ಲಘುವಾಗಿ ಮಾತಾಡೋದು ಬಿಟ್ರೆ ಬೇರೆದು ಏನೂ ಇಲ್ಲ. ಆಮೇಲೆ ಇನ್ನೊಂದು ಹೇಳಕ್ ಬಯಸ್ತೀನಿ, ಇವತ್ತ ಇವರು ರಾಜ್ಯದ ಜನತೆ ಇವರಿಗೆ ಒಳ್ಳೆ ಆಡಳಿತ ಮಾಡ್ಲಿ ಅಂತೇಳಿ ಸರ್ಕಾರ ರಚನೆ ಮಾಡಕ್ ಅನುಕೂಲ ಮಾಡಿಕೊಟ್ಟಿದೆ. ಇವತ್ 2 ಬೈ ಎಲೆಕ್ಷನ್ ಬಂದಿದ್ರೆ ಇಡೀ ಎಲ್ಲ ತಲೆ ಮೇಲೆ ಇಟ್ಕೊಂಡು ಸರ್ಕಾರ ವಿಧಾನಸೌಧ ಬಂದ್ ಮಾಡಿ ಅಷ್ಟು ಮಂತ್ರಿಗಳಿಗೆ ಹೋಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ರಿ ಅಂತೇಳಿ ಇವ್ರು ಈ ರೀತಿ ಆದೇಶ ಮಾಡಿ ಇಡೀ ಕಂಪ್ಲೀಟ್ ಸ್ಟಾಪ್. ಚಾಮುಂಡೇಶ್ವರಲ್ಲಿ ಯಡಿಯೂರಪ್ಪ, ದೇವೇಗೌಡ, ಕುಮಾರಸ್ವಾಮಿ ಚಾಮುಂಡೇಶ್ವರಿ ಮಾಡಿದ್ದನು. ಇಡೀ ಸರ್ಕಾರ ನಮಗೆ 2ನೇ ಸ್ಥಾನ ಕೊಟ್ಟಿದ್ದಾರೆ, ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೇನೆ ನೀವು ಮುಂದೆ ಯಡಿಯೂರಪ್ಪನ ಜೊತೆ ಕೈ ಜೋಡಿಸ್ತೀರಿ, ಬಿಜೆಪಿ ಜೊತೆ ಕೈ ಜೋಡಿಸ್ತೀರಿ, ಎಲ್ಲರ ಜೊತೆ ಒಂದಾಗ್ತೀರ. ನೋಡಿ, ಈಗ ಹುಗಾರವ್ರೆ ಇದು ಬಹಳ ಈಗ ಬರೇ 3 ತಿಂಗಳಾಯ್ತು ಈ ಸರ್ಕಾರ ಬಂದು. ರಾಜ್ಯದ ಜನತೆ ಇದು ಮೈನ್ಯೂಟ್ ಆಗಿ ಗಮನಿಸ್ತಾ ಇದ್ದಾರೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಎಲ್ಲಾ ಮಂತ್ರಿಗಳು ವಿಧಾನಸೌಧ ಬೇಡ, ಕ್ಷೇತ್ರ ಬೇಡ, ಅವ್ರ ಡಿಪಾರ್ಟ್ಮೆಂಟ್ ಬೇಡ, ಹೋಗಿ ಅದೊಂದು 2 ಸೀಟ್ ಗೆದಿಸ್ಕೊಂಡ್ ಬರ್ರಿ. ಈ ರೀತಿ ಅಡ್ಮಿನಿಸ್ಟ್ರೇಷನ್ ಇದ್ರೆ ಯಾವ ರೀತಿ ಜನ ಬೇಕು, ಏನ್ ಮಾಡ್ಬೇಕು ಹೇಳಿ? ಬಂಡೆಪ್ಪನವರೇ ನಮಸ್ಕಾರ. ಮಾತಾಡಿ ಹೇಳಿ. ಬಂಡೆಪ್ಪನವರೇ, ನಾವು ನೀವು ಬಹಳ ಹೊತ್ತಿಗೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ವಿ. ಕಾಂಗ್ರೆಸ್ ಪಕ್ಷದಲ್ಲಿ ಪದಾಧಿಕಾರಿಗಳಾಗಿ ಒಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ವಿ. ಆಗ ನಿಮ್ಮ ಛಲ ಏನಿತ್ತು, ನಿಮ್ಮ ಹೋರಾಟ ಏನಿತ್ತು, ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಎಷ್ಟು ನಂಬಿಕೆಯಿಂದ ವಿಶ್ವಾಸ ನಡ್ಕೊಂಡಿದ್ದೆ, ಇದನ್ನು ನೋಡ್ತಾ ಬಂದಿದ್ದೆ. ನೀವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋದಾಗ ಬಹಳವಾಗಿ ನೋವು ಪಟ್ಟವನಲ್ಲಿ ನಾನು ಒಬ್ಬ. ನೀವು ಯಾತಕ್ಕಾಗಿ ಹೋಗಿದ್ದೀರಿ ಅಂತ ಹೇಳುವಂತ ಕಾರಣ ಈಗ ಆ ವಿಷಯ ಬೇಡ. ನಾನು ನಿಮ್ಮ ಹತ್ರ ನೇರವಾಗಿ ಕೇಳೋದು ಇಷ್ಟೇ, ನಾನೀಗ ನಮ್ಮ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮ್ಮ ಕುಟುಂಬದಲ್ಲಿ ಇದೆ. ನಮ್ಮನ್ನ ಟೀಕೆ ಮಾಡಿ ಕಾರ್ಯಕ್ಕೆ ಬಂದವರು ದೇವೇಗೌಡರ ಭಾಷಣವನ್ನ ಹಿಂದೆ ನಾನು ಕೇಳಿದ್ದೇನೆ.
ಏನ್ರಿ ಈಗ ಮೊದಲು ನೆಹರು, ಜವಾಹರ್ಲಾಲ್ ನೆಹರು, ಅವರ ನಂತರ ಇಂದಿರಾ ಗಾಂಧಿ, ಅವರ ನಂತರ ರಾಜೀವ್ ಗಾಂಧಿ, ಅವರ ನಂತರ ಸೋನಿಯಾ ಗಾಂಧಿ, ಅವರ ನಂತರ ಈಗ ರಾಹುಲ್ ಗಾಂಧಿ ಅಂತ ಆಗ್ತಾ ಇದ್ದಾರೆ. ಏನು ಭಾರತ ದೇಶ ಅಂತಂದ್ರೆ ಇವರು ಅಪ್ಪನ ಮನೆ ಸೊತ್ತೇನು, ತಾತನ ಮನೆ ಸೊತ್ತೇನು? ಇದು ದೇವೇಗೌಡರು ಮಾಡಿದಂತಹ ಭಾಷಣ ಸುಮಾರು 10 ವರ್ಷಗಳ ಹಿಂದೆ ನಾ ಕೇಳಿದ್ದು. ಅದೇ ಮಾತನ್ನ ಈಗ ಅವರು ಯಾವ ರೀತಿಯಲ್ಲಿ ಕೇಳ್ತಾರೆ, ಅವ್ರನ್ನ ಏನ್ ಮಾತಾಡ್ತಾರೆ, ಅದಕ್ಕೆ ಏನ್ ರಿಯಾಕ್ಷನ್ ಇದೆ? ನಾವು ಮಾಡಿದ ತಪ್ಪು ಒಪ್ಪೋದು ಬೇರೆ. ಇಬ್ರು ತಪ್ಪು ಮಾಡ್ತಾ ಇದ್ರಿ ಅಂತ ನೀವು. ಡಿ ಕೆ ಶಿವಕುಮಾರ್ ತಮ್ಮನೆ ಬೇಕಾಯ್ತು, ಕುಮಾರಸ್ವಾಮಿ ಹೆಂಡತಿ. ಡಿ ಕೆ ಶಿವಕುಮಾರ್ ನಾನು ಇವತ್ತಿಲ್ಲಿ ಪ್ರಮಾಣ ಮಾಡಿ ನಾನು ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ನಿಕಟವರ್ತಿ, ಡಿ ಕೆ ಸುರೇಶ್ ಅವರ ಅತ್ಯಂತ ಆತ್ಮೀಯ ಸ್ನೇಹಿತ. ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ಡಿ ಕೆ ಶಿವಕುಮಾರ್ಗಾಗ್ಲಿ ಅಥವಾ ಡಿ ಕೆ ಸುರೇಶ್ಗಾಗ್ಲಿ ಈ ಚುನಾವಣೆ ನಿಲ್ಬೇಕು ಅಂತ ಹೇಳುವಂತ ಕಲ್ಪನೆ ಕೂಡ ಇರಲಿಲ್ಲ. ಈ ತೀರ್ಮಾನ ತಗೊಂಡಿದ್ದು ಪಕ್ಷ, ಪಕ್ಷದ ಅಧ್ಯಕ್ಷರು. ಮಾಧವ ಪ್ರಕಾಶ್ ನಾನು ಯಾಕೆ ಚರ್ಚೆ ಮಾಡ್ತೇನೆ ಅಂದ್ರೆ, ಇವತ್ತು ಇವರು ಅನುಕೂಲ ಸಿಂಧು. ಇವ್ರು ಹೇಳ್ತಾ ಇದ್ರೆ ಮೈತ್ರಿ ಪವಿತ್ರನೋ ಅಪವಿತ್ರನೋ, ಅಧಿಕಾರಕ್ಕಾಗಿ ಮಾಡುವಂತ ಮೈತ್ರಿ ಎಲ್ಲವೂ ಕೂಡ ಅಪವಿತ್ರವೇ, ಯಾವುದು ಕೂಡ ಅದಕ್ಕೆ ಬಹಳ ನೈತಿಕವಾದ ಬೆಂಬಲ ಇರೋದಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಒಂದ್ ಕಡೆ ಬಿಜೆಪಿ ನ್ಯಾಷನಲ್ ಪಾರ್ಟಿಯಾಗಿ 2 ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಹಾಕಿಲ್ಲ, ಅದು ಒಂದೊಂದು ಪಕ್ಷಕ್ಕೆ ಬೆಂಬಲ ಕೊಡುತ್ತೆ, ಒಳ ಒಪ್ಪಂದಗಳು ಮಾಡ್ಕೊಳ್ತಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ಬಹುತೇಕ ರಾಜ್ಯದ ಮತದಾರರನ್ನ ಇವರು ಯಾವ ಟೈಮಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೂ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ. ಅದು ಖಂಡಿತ. ಅದು ಕಳೆದ 1 ದಶಕ 2 ದಶಕದ ರಾಜಕಾರಣವನ್ನು ನಾವು ನೋಡ್ಕೊಳ್ತಾ ಬಂದಾಗ ಮತದಾರರ ಮೇಲೆ ಸವಾರಿ ಮಾಡೋದು ನಿರಂತರವಾಗಿ ನಡ್ಕೊಳ್ತಾ ಬರ್ತದೆ. ಅದರಲ್ಲೂ ತತ್ವ ಮತ್ತು ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಇದ್ದಂಥ ಭಾರತೀಯ ಜನತಾ ಪಕ್ಷ, ಮೊನ್ನೆ ಒಬ್ಬರು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ವಿಧಾನ ಪರಿಷತ್ ಸದಸ್ಯರು ಹೇಳ್ತಾ ಇದ್ರು, ನಮ್ಮದು ವೈಚಾರಿಕ ನೆಲೆಗಟ್ಟಿನ ಪಕ್ಷ ಅಂತ ಹೇಳ್ತಾ ಇದ್ರು. ವೈಚಾರಿಕ ನೆಲೆಗಟ್ಟು ಎಲ್ಲಿದೆ? ಎಲ್ಲವೂ ಅಧಿಕಾರದ ನೆಲೆಗಟ್ಟು. ಕುರ್ಚಿ ಬೇಕು, ಅಂತಿಮವಾಗಿ ಕುರ್ಚಿ ಯಾರು ಗೆಲ್ತಾರೆ ಚುನಾವಣೆಯಲ್ಲಿ ಅವರೇ ಅವರಿಗೆ. ಕೊನೆಯದಾಗಿ ಒಂದು ಕನ್ಕ್ಲೂಷನ್ ಹೇಳ್ತೀನಿ. ನಾವು ಈ ರಾಜಕಾರಣದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಅಂತ ಹೇಳ್ಕೊಂಡು ಎಷ್ಟೇ ಮಾಡಿದ್ರೂ ಮಹಾಭಾರತನ ಯೋಚನೆ ಮಾಡಿ. ಪಾಂಡವರಿಗೆ ಎಷ್ಟೇ ಶಕ್ತಿಶಾಲಿಯಾಗಿ ಕೃಷ್ಣ ಇದ್ದರು, ಅವರಲ್ಲಿ ಬಲ ಇದ್ರೂ ಕೂಡ ಕುಂತಿನ ಕಳಿಸ್ಕೊಟ್ರು. ಯಾರ ಹತ್ರ? ಕರ್ಣನ ಹತ್ರ. ಹಾಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ? ಧರ್ಮರ ಯಾರು, ಬಂದೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅಂದ್ರೆ, ಇದು ಒಂದು ನಾಟಕದಲ್ಲಿ ರಾಜ ಆಗಿದ್ದವನು ಮಂತ್ರಿ ಆಗ್ತಾನೆ, ಮಂತ್ರಿ ಆಗಿದ್ದವನು ಜವಾನ ಆಗ್ತಾನೆ, ಮತ್ತೆ ಯಥಾ ಪ್ರಕಾರ ಬಂದೆ ಎಲ್ಲಾ ಪೋಷಕನ್ನು ಯಾವಾಗ ನಾವು ಕಳಿಸ್ತೀವಿ ಅಂತ ಅಂದ್ರೆ ಚುನಾವಣೆಯಲ್ಲಿ ಫಲಿತಾಂಶ ಬಂದಾಗ. ಆಮೇಲೆ ಸಿದ್ಧಾಂತ ಬಗ್ಗೆ ಮಾತಾಡೋದು. ಆಮೇಲೆ ಫಲಿತಾಂಶ ಬರುವವರೆಗೂ ನಾನೇ ರಾಜ ಅಂತ ಅಂತಾರೆ. ಫಲಿತಾಂಶದಲ್ಲಿ ಜನ ನಾಟಕ ಅಂತ ಶುರು ಆಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಹೈಕಮಾಂಡ್ ಇದೆ, ನಮ್ಮಲ್ಲಿ ನಾಯಕರಿದ್ದಾರೆ, ಅವರು ಕೊಟ್ಟ ಆದೇಶವನ್ನು ಮೀರುವಂತವರು ಯಾರು ಇಲ್ಲ. ಹಸನಪ್ಪನವರು ಏನೇ ಹೇಳಿದ್ರು ಹಿರಿಯರಿದ್ದಾರೆ, ನಾನು ಗೌರವಿಸ್ತೀನಿ. ಆದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಡ್ತಿರುವಂತಹ ಅಪಚಾರ ಇದು ನಾಟಕದ ರೀತಿಯಲ್ಲಿ ಖಂಡಿತ ಮಾಡ್ತಾ ಇದ್ದಾರೆ. ಓಟ್ ಕೇಳಿದ ನಾಟಕವಾ? ಹೋಗಿದ್ದೀವಿ ತಪ್ಪು ಇಲ್ಲ. 3 ತಿಂಗಳ ಹಿಂದೆ ಅವರಿಗೆ ಬಿಜೆಪಿ ವಿರೋಧ, ಜೆಡಿಎಸ್ ವಿರೋಧ ಆಯ್ತು. ನಿಮ್ಮ ಮತಗಳನ್ನ ಈಗ ನಾನು ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಈಗ ನಾವು ಜನಗಳಿಗೆ ನಾವು ಮೋಸ ಮಾಡೋದು ಬೇಡ, ಜನ ಬುದ್ಧಿವಂತ ತೀರ್ಮಾನ ಮಾಡ್ತಾರೆ. ಸಂಪೂರ್ಣವಾಗಿ ಏಕ ಅಂಶದ ಕಾರ್ಯಕ್ರಮ, ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಅನ್ನೋದು ಪ್ರತಿಯೊಬ್ಬರ ಗುರಿ. ಅದಕ್ಕೆ ತತ್ವ ಮತ್ತು ಸಿದ್ಧಾಂತವನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಿ ಅದರ ಮೇಲೆ ಅಧಿಕಾರದ ಕುರ್ಚಿಯನ್ನು ನೆಡ್ತಾರೆ. ಮಹಾಭಾರತದಲ್ಲಿ ಪಗಡೆ ಹಾಕ್ತಾರಲ್ಲ. ಏನು ಮಾಡಬಹುದಾಗಿತ್ತು ರಾಜಕೀಯ ಪಕ್ಷಗಳು? ನೋಡಿ ರಾಷ್ಟ್ರೀಯ ಮಾಧವ ಪ್ರಸಾದ್, ನಾನು ಒಂದು ವಿಚಾರ ಹೇಳ್ತೀನಿ. ನಿಮಗೆ 127 ವರ್ಷದ ಇತಿಹಾಸ ಇದೆ, ಈ ದೇಶದಲ್ಲಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳುವಂತ ಅದರ ಆಧಾರದ ಮೇಲೆ ಹೋಗಿ ನೀವು ಇಲ್ಲ, ಆ ಆಧಾರದ ಮೇಲೆ ಹೋಗುವಂತಿದ್ದರೆ ಬಹುಶಃ ತಾವು ಯೋಚನೆ ಮಾಡಬೇಕು. ಅಲ್ಲ, ಯಡಿಯೂರಪ್ಪನವರಿಗೆ ಒಂದು ನಿಲುವೇ ಇಲ್ಲಲ್ಲ. ಯಡಿಯೂರಪ್ಪನವರಿಗೆ ಯಾವತ್ತೂ ನಿಲುವಿಲ್ಲ. ನಮ್ಮ ನಾಯಕರು ನಿಲುವನ್ನು ಬಿಟ್ಟು ಯಾವತ್ತೂ ಹೋಗಿಲ್ಲ, ಹೋಗೋದು ಇಲ್ಲ. ಹೇಳಿದ್ರೆ ಅವ್ರ ಕಿವಿನಲ್ಲಿ ಉಸಿರುದ್ರು ಅಂತ. ಆದ್ರೆ ಯಡಿಯೂರಪ್ಪನವರು ಯಾರ ಹತ್ರನೂ ಏನು ಮಾತಾಡಿಲ್ಲ. ಅಲ್ಲ, ಟೈಮ್ ಆಯ್ತು. ಬಸವರಾಜರೇ, ಹಸನಪ್ಪ ಅವರೇ, ಮತ್ತೆ ಮಾಧವ ಪ್ರಕಾಶ್, ಹಾಗೆ ಬಂಡೆ ಪ್ರಕಾಶಪ್ಪ ಅವರೇ, ಇವತ್ತು ಒಂದು ರಾಜಕಾರಣದಲ್ಲಿ ಅಧಿಕಾರ ಸಂದರ್ಭ ಮತ್ತು ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ಈ ರೀತಿಯ ಮೈತ್ರಿಗಳು ನಡೆಯುತ್ತೆ. ಅದಕ್ಕೆ ಅಪವಿತ್ರ ಅಂತಂದ್ರೂ ಕೂಡ ಅದಕ್ಕೊಂದು ರೀತಿಯ ನೈತಿಕವಾಗಿ ಅದನ್ನು ಒಂದು ರಾಜಕೀಯವಾಗಿ ನಾವು ಚುನಾವಣೆ ಗೆಲ್ಲಬೇಕು ಅನ್ನುವಂಥ ಒಂದು ಲೇಪವನ್ನು ಕೊಡ್ತಾರೆ. ಸೊ ಒಂದಂತೂ ಸ್ಪಷ್ಟ, ರಾಜ್ಯದ ನೈತಿಕ ರಾಜಕಾರಣವನ್ನು ಬಲಿಗೊಟ್ಟು ಅಥವಾ ಅದು ಬದಿಗೊತ್ತಿ ತಮ್ಮ ಅಧಿಕಾರ ಕೇಂದ್ರಿತ ರಾಜಕಾರಣ ಹೆಚ್ಚು ಪ್ರಚಾರಕ್ಕೆ ಬರ್ತದೆ, ಹೆಚ್ಚು ಅದಕ್ಕೆ ಬೆಂಬಲ ಸಿಗ್ತಾ ಇದೆ. ಅದು ಮತ್ತೊಂದು ಚುನಾವಣೆ ಇವತ್ತು ಸಾಬೀತಾಗ್ತದೆ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೆ ಹಾಜರಾಗ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.